ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಇಡ್ಲಿ ಅಂದರೆ ಜೋಳದ ಇಡ್ಲಿ, ಅಂದರೆ ಜೋಳದ ಇಡ್ಲಿ. ತುಂಬ ಚೆನ್ನಾಗಿತ್ತು. ಅಕ್ಕಿ ಇಡ್ಲಿಗಿಂತ ಇದು ಟೇಸ್ಟು ಚೆನ್ನಾಗಿತ್ತು. ಅವತ್ತು ಎಲ್ಲರೂ ನಮ್ಮ ಮನೇಲಿ ಒಂದೊಂದು ಎಕ್ಸ್ಟ್ರಾನೇ ತೊಗೊಂಡ್ರು ಇಡ್ಲಿ ಬೇಕಂತ. ಯಾಕಂದರೆ ಟೇಸ್ಟು ತುಂಬ ಚೆನ್ನಾಗಿತ್ತು. ಇದಕ್ಕೆ ಟೊಮೆಟೊ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿಗಿಂತ ಟೊಮೆಟೊ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಯಾವಾಗಲೂ ಅಕ್ಕಿ ಇಡ್ಲಿ ಒಂದೇ ಥರ ತಿನ್ನೋದಕ್ಕಿಂತ ನಾವು ಹೆಂಗೋ ನಮಗೆಲ್ಲ ಶುಗರ್ ಬಂದಿದೆ. ಈಗ ನನಗೆ ಶುಗರ್ ಇದೆ, ಅದನ್ನು ನಾನು ಹೇಳ್ಕೊಳ್ತೀನಿ. ಈ ಶುಗರ್ ಇರೋದ್ರಿಂದ ಇಂಥ ಮಿಲ್ಲೆಟಲ್ಲಿ ನಾವು ಇಡ್ಲಿ ದೋಸೆ ಅಂತ ಏನೋ ಒಂದು ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಇನ್ನೊಂದು ಟೇಸ್ಟ್ ಆಗೂ ಇರುತ್ತೆ. ಇದು ಟೇಸ್ಟ್ ಏನೂ ಕಡಿಮೆ ಇಲ್ಲ, ಮೈಗೂ ಒಳ್ಳೆಯದು. ಫ್ರೆಂಡ್ಸ್, ನಾನು 1 ಲೋಟ ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇಡ್ಲಿ ಅಕ್ಕಿನ ತೊಗೋಬೋದು. 3 ಲೋಟ ಜೋಳ, ಬಿಳಿ ಜೋಳ. 3 ಲೋಟಕ್ಕೆ 1 ಲೋಟ ಅಕ್ಕಿ ಅಂತ. ನೀವು ಕುಸಲಕ್ಕಿ ಆದರೂ ತೊಗೋಬೋದು ಅಥವಾ ರಾ ರೈಸ್ ಆದರೂ ತೊಗೋಬೋದು. ಯಾವುದೋ ಅದು ನಿಮ್ಮ ಇಷ್ಟ. ಯಾವುದು ಹಾಕಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು 1 ಸ್ಪೂನಷ್ಟು ಮೆಂತ್ಯ, 4ಗೆ 1 ಉದ್ದಿನ ಕಾಳು. ಯಾವಾಗಲೂ ಮಾಮೂಲಿ ನಾವು ಇಡ್ಲಿಗೆ ಹೆಂಗೆ ಹಾಕ್ತೀವೋ, ನಾನು ಇಡ್ಲಿಗೂ 4ಗೆ 1 ಹಾಕೋದು. ಅದೇ ಥರ ಇದಕ್ಕೂ 4ಗೆ 1. ಅರ್ಧ ಲೋಟ ಅವಲಕ್ಕಿ. ಮತ್ತು ನಿಮ್ಗೆ ಸಬ್ಬಕ್ಕಿ ಆಪ್ಷನ್ ಬೇಕಾದರೆ ಅದು 1 ಸ್ಪೂನ್ ಹಾಕ್ಕೋಬೋದು. ನಾನು 1 ಸ್ಪೂನ್ ಸಬ್ಬಕ್ಕಿ ಹಾಕಿದ್ದೀನಿ ಇವತ್ತು. ಇದನ್ನೆಲ್ಲ ಕ್ಲೀನಾಗಿ ಬೆಳಗ್ಗೆನೇ ತೊಳೆದು ನೆನೆಯಾಕ್ಬಿಡಿ. ಇದೊಂದು ಸ್ವಲ್ಪ ಗಟ್ಟಿ ಜೋಳ. ಮಿಕ್ಸಿಯಲ್ಲಿ ಅಂದರೆ ತುಂಬ ಒಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಬಬೇಕು. ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಗ್ರೈಂಡ್ರಿಗೆ ಹಾಕಿದ್ರೆ ಈಸಿ ಆಗುತ್ತೆ. ಅದರಿಂದ ಏನಿದ್ರು ನೀವು ಬೆಳಗ್ಗೆನೇ ನೆನೆಯಾಕ್ಬಿಡಿ. ಇದನ್ನು ಕ್ಲೀನಾಗಿ ಒಂದು 4-5 ಸತಿ ತೊಳೆದುಬಿಟ್ಟು ನೆನೆಯಾಕ್ಬಿಡಿ. ಫ್ರೆಂಡ್ಸ್, ಈ ಜೋಳ ಬಂದು ಒಂದು 8 ಗಂಟೆ ಟೈಮ್ ಆದರೂ ನೆನೆಯಾಕೆ ಬಿಡಬೇಕು. ಯಾಕಂದರೆ ಅದೊಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಮಿಕ್ಸಿಯಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಕಷ್ಟನೇ ಆಗುತ್ತೆ. ಅಕ್ಕಿ ಥರ ರುಬ್ಬಕ್ಕಾಗಲ್ಲ. ಅದರಿಂದ ನೀವು 8 ಅವರ್ ನೆನೆಯಾಕೆ ಬಿಡಿ. ನಿಮ್ಗೆ ಈಸಿ ಆಗುತ್ತೆ ರುಬ್ಬಕ್ಕೆ. ಮಿಕ್ಸಿನೂ ಏನೂ ಆಗೋಲ್ಲ. 4ಗೆ 1 ಮಾಮೂಲಿ ನಾವು ಇಡ್ಲಿ ಹೆಂಗೆ ಮಾಡ್ತೀವಿ ಅದೇ ಥರ 1 ಲೋಟ ಮಾತ್ರ ಅಕ್ಕಿ, 3 ಲೋಟ ಜೋಳ. ನಾನೊಂದು ಸ್ವಲ್ಪ ಬೇಗನೆ ನೆನೆಯಾಕ್ಬಿಟ್ಟೆ. ಯಾಕಂದರೆ 1 kg ಹಾಕಿರೋದು. ಅವಲಕ್ಕಿ, ಉದ್ದಿನಬೇಳೆ ಎಲ್ಲ ಸೇರಿ 1/4 kg. ನಾನು 3/4 kg ಜೋಳ, 1/4 kg ಅಕ್ಕಿ ಅಂತ ಹಾಕಿರೋದು. ಮಿಕ್ಸಿಯಲ್ಲೇ ರುಬ್ತೀನಿ. ಒಂದು ಸ್ವಲ್ಪ ಒಂದೊಂದೇ ಜಾರ್ ನಿಧಾನಕ್ಕೆ ರುಬ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಬೇಗನೆ ನೆನೆಯಾಕ್ಬಿಟ್ಟೆ. ಬಿಟ್ಟು ರುಬ್ಬೋಣ ಅಂತ. ಈಗ ಅವಲಕ್ಕಿನ ನಾನು ಜೋಳದಲ್ಲೇ ಸೇರಿಸ್ಕೊಳ್ತೀನಿ ನೋಡಿ. ಉದ್ದಿನಬೇಳೆ ಫಸ್ಟು ಸಪ್ರೇಟಾಗಿ ರುಬ್ಕೊಳ್ಳೋಣ. 1/4 kg ಉದ್ದಿನಬೇಳೆ ಹಾಕಿದ್ದೀನಿ. ಅದನ್ನು 2 ಸತಿ ರುಬ್ತೀನಿ. ಒಂದೇ ಸತಿ ಹಾಕಿದ್ರೆ ಓವರ್ಲೋಡ್ ಆಗುತ್ತೆ. ಅದರಿಂದ ಒಂದು ಸ್ವಲ್ಪನೇ ಹಾಕಿ 2 ಸತಿ ರುಬ್ಕೊಳ್ಳೋಣ. ನೈಸಾಗಿ ರುಬ್ಕೋಬೇಕು. ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ತುಂಬ ನೀರಾಗಿಬಿಡುತ್ತೆ. ಉದ್ದಿನಬೇಳೆ ರುಬ್ಬಿದ್ದಾಯಿತು. ನೈಸಾಗಿ ರುಬ್ಬಿದ್ದೀನಿ ನೋಡಿ. ನೈಸಾಗಿದೆ. ತುಂಬ ನೀರಾಗಿಲ್ಲ, ತೆಳ್ಳಗಿಲ್ಲ, ಗಟ್ಟಿಯಾಗಿ ರುಬ್ಬಿದ್ದೀನಿ. ನೈಸಾಗಿ ರುಬ್ಬಿದ್ದೀನಿ. ಎರಡು ಸತಿನೂ ರುಬ್ಬಿದ್ದಾಯಿತು ಉದ್ದಿನ ಕಾಳು. ಈಗ ಜೋಳ ರುಬ್ಕೊಳ್ಳೋಣ. ಅರ್ಧನೇ ಹಾಕಿ ನಿಮ್ಗೆ ಬೇಗ ಆಗುತ್ತೆ. 3/4 ಫುಲ್ ಹಾಕಿದ್ರೆ ಲೇಟ್ ಆಗುತ್ತೆ. ನೋಡಿ, ಜೋಳ ನಾವು ಇಡ್ಲಿಗೆ ಹೆಂಗೆ ರುಬ್ತೀವೋ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ಒಂದು 80% ರುಬ್ಕೊಳ್ಳಿ. ಜೋಳ ನೈಸಾಗಿ ರುಬ್ಬಕ್ಕೆ ಹೋಗ್ಬೇಡಿ. ನೀವು ಗ್ರೈಂಡ್ರ್ ಇದ್ದರೆ ಗ್ರೈಂಡ್ರಲ್ಲೂ ಹಾಕಿ ರುಬ್ಕೋಬೋದು. ಆದರೆ ಸಪ್ರೇಟಾಗಿ ರುಬ್ಕೋಬೇಕು. ಹೆಂಗಂದರೆ ಉದ್ದಿನಬೇಳೆ ಸಪ್ರೇಟಾಗಿ ರುಬ್ಕೋಬೇಕು. ಜೋಳ ಮತ್ತು ಅವಲಕ್ಕಿ ಅಕ್ಕಿ ಹಾಕಿದ್ದೀವಲ್ಲ ಅದನ್ನು ಸಪ್ರೇಟಾಗಿ ರುಬ್ಕೋಬೇಕು. ರುಬ್ಬಿಟ್ಟು ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉದ್ದಿನಬೇಳೆ ಹಿಟ್ಟು ಎಲ್ಲ ಕ್ಲೀನಾಗಿ ಎಲ್ಲ ಒಂದಾಗಿ ಕ್ಲೀನಾಗಿ ಹೊಂದ್ಕೋಬೇಕು. ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ಇನ್ನೊಂದು, ಇದು ಬೇಗ ಹುಳಿ ಬರುತ್ತೆ. ಅದರಿಂದ ಎಷ್ಟು ಬೇಕೋ ಒಂದು ಟೈಮ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ನಾನು ಜಾಸ್ತಿ ಹಾಕಿದ್ದೀನಿ ಬೇಕಂತ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಬೇಗ ಹುಳಿ ಬಂದುಬಿಡುತ್ತೆ. ಇದನ್ನು ಜಾಸ್ತಿ ನಾವು ಇಟ್ಕೊಂಡು ತಿನ್ನೋಕ್ಕೂ ಆಗೋಲ್ಲ. ಫ್ರಿಜ್ಜಲ್ಲಿ ಇಟ್ಟು ಹುಳಿ ಬರುತ್ತೆ. ಇದನ್ನು 2 ಪಾರ್ಟಾಗಿ ನಾನು ಇಡ್ತೀನಿ. ಯಾಕಂದರೆ ಹುಳಿ ಬಂದರೆ ಬೇಗ ಮೇಲೆ ಬಂದುಬಿಡುತ್ತೆ. ಅದರಿಂದ 2 ಪಾತ್ರೆಗೆ ಇಡ್ತೀನಿ. ನೋಡಿ, ಚೆನ್ನಾಗಿ ಹುಳಿ ಬಂದಿದೆ. ಬೆಳಗ್ಗೆ ಚೆನ್ನಾಗಿ ಹುಳಿ ಬಂದಿದೆ ನೋಡಿ. ಎಷ್ಟು ಬೇಗ ಹುಳಿ ಬಂದಿದೆ. ನೀವು ಮಾಮೂಲಿ ಇಡ್ಲಿಗೆ ರುಬ್ಬಿದ್ರೆ ಇಷ್ಟು ಬೇಗ ಹುಳಿ ಬರೋದೇ ಇಲ್ಲ ಈ ಸೀಸನಲ್ಲಿ. ಇದು
ಮಿಲ್ಲೆಟ್ ಮಾತ್ರ ಬೇಗ ಹುಳಿ ಬಂದುಬಿಡುತ್ತೆ. ಇದಕ್ಕೆ ಉಪ್ಪು ಸೋಡಾ, ನಿಮ್ಗೆ ಆಪ್ಷನ್ ಸೋಡಾ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ನಾನು ಒಂದು ಪಿಂಚು ಸೋಡಾ ಹಾಕಿದ್ದೀನಿ, ಅಡುಗೆ ಸೋಡಾ. ಒಂದು ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹುಳಿ ಬಂದಿದೆ, ಸಾಫ್ಟಾಗೂ ಬರುತ್ತೆ. ಈಗ ನಾವು ಏನೇ ರುಬ್ಬಿದ್ರೂ ಇಡ್ಲಿಗೆ ಇಷ್ಟು ಬೇಗ ಹುಳಿ ಬರೋಲ್ಲ, ಲೇಟಾಗಿ ಹುಳಿ ಬರೋದು. ಇದು ಮಾತ್ರ ಬೇಗ, ಮಿಲ್ಲಟಲ್ಲಿ ನೀವು ಏನೇ ಮಾಡಿದ್ರು ಬೇಗ ಹುಳಿ ಬರುತ್ತೆ. ರಾಗಿಯಲ್ಲೂ ಅಷ್ಟೇ, ಮತ್ತು ಸಜ್ಜೆಯಲ್ಲಿ ಮಾಡಿದ್ರು ಅದು ಹಂಗೆ ಬರೋದು. ಮತ್ತು ಇನ್ನು ಇರೋ ಮಿಲ್ಲೆಟ್, ನೀವು ಯಾವುದೇ ಮಿಲ್ಲೆಟಲ್ಲಿ ಇಡ್ಲಿ ದೋಸೆ ಮಾಡಿದ್ರು ಹಂಗೆ ಬೇಗ. ಈಗ ನಾನು ಟೊಮೊಟೊ ಚಟ್ನಿ ಮಾಡ್ತೀನಿ, ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ 1-2 ಸ್ಪೂನು ಎಣ್ಣೆ ಹಾಕಿ, ಕಡಲೆಬೇಳೆ ಉದ್ದಿನಬೇಳೆ ಫಸ್ಟು. ಕಡಲೆಬೇಳೆಗಿಂತ ಉದ್ದಿನಬೇಳೆ ಒಂಚೂರು ಜಾಸ್ತಿ ಸೇರಿಸ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ, ಘಮನೂ ಚೆನ್ನಾಗಿರುತ್ತೆ. ನಾನು 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1.5 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಅಂತ ಸೇರಿಸಿದ್ದೀನಿ. ಮತ್ತು ಸಣ್ಣ ಈರುಳ್ಳಿ, ಇದು ಟೇಸ್ಟು. ಸಣ್ಣ ಈರುಳ್ಳಿ ಒಂದು ಸ್ವಲ್ಪ ಆದರೂ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ದಪ್ಪ ಈರುಳ್ಳಿ, ದಪ್ಪದ 1 ಈರುಳ್ಳಿ ಹಾಕಿದ್ದೀನಿ. ಸಣ್ಣ ಈರುಳ್ಳಿ 1 ಹಿಡಿಯಷ್ಟು ಹಾಕಿದ್ದೀನಿ. ಅದು ಕಟ್ ಮಾಡಿದ್ದೀನಿ, ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ನೋಡಿ. ನಾನು ಒಂದು 300 ಗ್ರಾಮ್ ಟೊಮೊಟೊ ಸೇರಿಸಿದ್ದೀನಿ. ಈಗ 300 ಗ್ರಾಮ್ ಟೊಮೊಟೊಗೆ ಇಷ್ಟು ಬೇಕೇ ಬೇಕು. ನಿಮ್ಮ ಖಾರಕ್ಕೆ ಬೇಕಾದರೆ ಖಾರದ ಪುಡಿ ಇದ್ದರೆ ಅದನ್ನು ಸೇರಿಸ್ಕೋಬೋದು, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಸೇರಿಸ್ಕೋಬೋದು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಸಾಫ್ಟ್ ಆಗಬೇಕು, ಚೆನ್ನಾಗಿ ಇದರಲ್ಲೇ ಬೇಯಿಸ್ಕೋಬೇಕು. ಆದಷ್ಟು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು, ಹಸಿ ವಾಸನೆ ಬರುತ್ತೆ. ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಒಂದು 4-5. ನಿಮ್ಗೆ ಖಾರದ ಪುಡಿ ಇದ್ದರೆ ನೀವು ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು, ಆದರೆ ಹಸಿ ವಾಸನೆ ಬರಬಾರ್ದು. ಯಾವುದೇ ಇರಲಿ ಹಸಿ ವಾಸನೆ ಅಂತೂ ಬರಲೇಬಾರ್ದು. ಮೆಣಸಿನ್ಕಾಯಿ ಆಗಲಿ, ಮೆಣಸಿನ ಪುಡಿ ಆಗಲಿ, ಅಂದರೆ ಖಾರದ ಪುಡಿ ಆಗಲಿ, ಒಂಚೂರೇ ಚೂರು ಹುಣಸೆಹಣ್ಣು, ಅರಿಶಿನ ಪುಡಿ ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಬರದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು ಅದು ಟೊಮೆಟೊ. ಆದಷ್ಟು ನಾಟಿ ಟೊಮೆಟೊ ಜಾಸ್ತಿ ಹಾಕಿದ್ರೆ ಹುಳಿ ಇರುತ್ತೆ, ಅದರಿಂದ ಅರ್ಧ ಟೊಮೆಟೊ ಫಾರಮ್ಮು, ಅರ್ಧ ಟೊಮೆಟೊ ನಾಟಿ ಅಂತ ಸೇರಿಸಿದ್ದೀನಿ. ಕಾಯಿ ಮಾತ್ರ ಒಂದು ಸ್ವಲ್ಪ 1 ಪೀಸು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಇರೋಲ್ಲ ಟೊಮೆಟೊ ಚಟ್ನಿ. ಕಾಯಿ ಇಲ್ಲದೇನೋ ಮಾಡ್ಕೋಬೋದು, ಇದು ಆಪ್ಷನ್. ನಿಮ್ಮ ಕಾಯಿ ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ನೀವು ಹಂಗೆ ಮಾಡ್ಕೊಳ್ಳಿ. ನಿಮ್ಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಈರುಳ್ಳಿ, ಜಾಸ್ತಿ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸೇರಿಸ್ಕೋಬೋದು. ಮತ್ತು ಬೆಳ್ಳುಳ್ಳಿನೂ ಸೇರಿಸ್ಕೋಬೋದು. ಇವತ್ತು ನಾನು ಬೆಳ್ಳುಳ್ಳಿ ಸೇರಿಸಿಲ್ಲ, ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಸೇರಿಸ್ಕೋಬೋದು. ಉಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಯಿತು, ಸ್ಟವ್ ಆಫ್ ಮಾಡಿಬಿಟ್ಟೆ. ಈಗ ಉಪ್ಪು ಸೇರಿಸಿದ್ದೀನಿ, ತಣ್ಣಗಾಗಲಿ, ಆಮೇಲೆ ಚಟ್ನಿ ಮಾಡ್ಕೊಳ್ಳೋಣ. ನೀವು ಟೊಮೆಟೊ ಜೊತೆಗೆ ಕೊತ್ತಂಬರಿ ಸೊಪ್ಪಿದ್ರೆ ಒಂದು ಸ್ವಲ್ಪ ಹಾಕಿ ಅದನ್ನು ಫ್ರೈ ಮಾಡ್ಕೋಬೋದು. ಇವತ್ತು ನಾನು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು 2 ಸ್ಕಿಪ್ ಮಾಡಿದ್ದೀನಿ. ಈಗ ಇಡ್ಲಿ ತಟ್ಟೆಗೆ ನಾನು ಇಡ್ಲಿ ಸ್ಟ್ಯಾಂಡೇ, ಅದರಿಂದ ಎಣ್ಣೆ ಒಂದು ಸ್ವಲ್ಪ ಹಚ್ಬಿಟ್ಟು ಅದಕ್ಕೆ ಇಡ್ಲಿ ಅದರಲ್ಲೇ ಒಯ್ದಿಕ್ಕಿದ್ದು. ಇಡ್ಲಿ ಪಾತ್ರೆಯಲ್ಲೂ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು ಸ್ಟ್ಯಾಂಡೇ ಇಟ್ಕೊಂಡಿದ್ದೀನಿ. ಬಟ್ಟೆ ಹಾಕಿದ್ರೆ ಟೇಸ್ಟು, ಬಟ್ಟೆ ಹಾಕಲ್ಲ. ನಿಮಗೆ ಅಕ್ಕಿ ಇಡ್ಲಿಗೂ ಈ ಜೋಳದ ಇಡ್ಲಿಗೂ ಏನು ವ್ಯತ್ಯಾಸನೇ ಗೊತ್ತಾಗಲ್ಲ. ಕಲರ್ ಮಾತ್ರ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ, ಅದು ಬೆಳ್ಳಗಿರುತ್ತೆ ಅಕ್ಕಿ ಇಡ್ಲಿ, ಇದೊಂದು ಸ್ವಲ್ಪ ಹಳದಿ ಕಲರಲ್ಲಿರುತ್ತೆ ಅಷ್ಟೇ. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ, ಮೈಗೆ ತುಂಬ ಒಳ್ಳೆಯದು. ಮಿಲ್ಲೆಟ್ ನಾವು ತುಂಬ ಮಿಸ್ ಮಾಡಿದ್ದೀವಿ ಇದೆಲ್ಲ. ಇವಾಗಲಾದರೂ ಸೇರಿಸ್ಕೊಳ್ಳೋಣ ಅಂತ. ಈಗ ನೀರು ಕುದೀತಾ ಇದೆ. ಒಂದು 10ರಿಂದ 15 ನಿಮಿಷ ಸರಿಯಾಗಿ 15 ನಿಮಿಷ ಬೇಕು ಇದು ಬೇಯೋಕ್ಕೆ. ಇದೊಂದು ಸ್ವಲ್ಪ ಲೇಟ್, ಅಕ್ಕಿದು ಬೇಗ ಬೆಂದೋಗುತ್ತೆ, ಇದೊಂದು ಸ್ವಲ್ಪ ಲೇಟ್ ಬೇಯೋದು, ಅದರಿಂದ 15 ನಿಮಿಷ ಬೇಕು. ಅಕ್ಕಿದಾದರೆ ನಾನು 10 ನಿಮಿಷಕ್ಕೆ ತೆಗೆದುಬಿಡ್ತೀನಿ. ಬೆಂದಿದೆ, ಇಡ್ಲಿ ಚೆನ್ನಾಗಿ ಬೆಂದಿದೆ. ಫ್ರೆಂಡ್ಸ್, ಜೋಳದ ಇಡ್ಲಿ, ಸಾಫ್ಟ್ ಇಡ್ಲಿ ಚೆನ್ನಾಗಿ ರೆಡಿಯಾಗಿದೆ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಶುಗರ್ ಪೇಷಂಟ್ ಇಲ್ಲದೆ ಇರೋರು ಎಲ್ಲರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿದ್ರೆ ಪದೇ ಇದನ್ನು ಮಾಡ್ತೀರಾ, ಯಾಕಂದರೆ ಇಡ್ಲಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಟೊಮೆಟೊ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಚಟ್ನಿ ಅಥವಾ ಈರುಳ್ಳಿ ಚಟ್ನಿ, ಬೇಳೆ ಚಟ್ನಿ, ಕಾಯಿ ಚಟ್ನಿಗಿಂತ ಈ ಚಟ್ನಿ ಎಲ್ಲ ಚೆನ್ನಾಗಿರುತ್ತೆ ಇಡ್ಲಿಗೆ. ಫ್ರೆಂಡ್ಸ್, ಜೋಳದ ಇಡ್ಲಿ ಟೊಮೆಟೊ ಚಟ್ನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್.